ನಗರದ ಕಾಳಿ ನದಿಯಿಂದ ಲಾರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಹಳೆಯ ಸೇತುವೆ ಮುರಿದು ನದಿಗೆ ಬಿದ್ದಿದಂತಹ ಲಾರಿ ಇದು. ಸದಾಶಿವಗಡ ಬಳಿ ಕಾಳಿ ನದಿ ಮಧ್ಯದಲ್ಲಿ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಮುಳುಗು ತಜ್ಞ ಈಶ್ವರ ಮಲ್ಪೆ ತಂಡದಿಂದ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಲಾರಿಗೆ ರೋಪ್ ಅನ್ನ ಅಳವಡಿಸಿ ತೆರವಿಗೆ ಹರಸಾಹಸವನ್ನ ಕೂಡ ಪಡಲಾಗ್ತಾ ಇದೆ. ನದಿಯ ಮಧ್ಯ ಭಾಗದಿಂದಲೇ ರಿಪಬ್ಲಿಕ್ ಕನ್ನಡ ಲೈವ್ ಅನ್ನ ನೀಡ್ತಾ ಇದೆ. ಆ ಕುರಿತ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ಕೂಡ ಗಮನಿಸ್ತಾ ಇದ್ದೀರಿ. ನದಿಯ ಮಧ್ಯ ಭಾಗದಲ್ಲಿ ಎಷ್ಟು ರಿಸ್ಕ್ ಇರುತ್ತೆ ಅನ್ನೋದು ಕೂಡ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ. ಅಲ್ಲಿ ಕಾರ್ಯಾಚರಣೆ ಏನಾಗ್ತಾ ಇದೆ, ಯಾವ ರೀತಿಯಾಗಿ ಕಾರ್ಯಾಚರಣೆ ಆಗ್ತಾ ಇದೆ ಅನ್ನೋದರ ಕುರಿತು ಲೈವ್ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ನೀಡ್ತಾ ಇರುವಂತದ್ದು. ಇನ್ನು ನಮ್ಮ ಪ್ರತಿನಿಧಿ ಅಲ್ಲೇ ಇದ್ದು ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೀತಾ ಇದೆ ಅನ್ನೋದರ ಕುರಿತು ಡೀಟೇಲ್ಸ್ ಅನ್ನ ನೀಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿದ್ದಾರೆ. ಏನು ನಾಗೇಂದ್ರ ಬಾಬು, ಕಾರ್ಯಾಚರಣೆ ಯಾವ ರೀತಿಯಾಗಿ ಸಾಗ್ತಾ ಇದೆ, ಅದು ಕೂಡ ನೀವು ರಿಸ್ಕ್ ತಗೊಂಡು ಮಧ್ಯಭಾಗಕ್ಕೆ ಅಂದ್ರೆ ನದಿಯ ಮಧ್ಯಭಾಗದಲ್ಲಿ ನೀವು ನಿಂತ್ಕೊಂಡು ರಿಪೋರ್ಟಿಂಗ್ ಮಾಡ್ತಾ ಇದ್ದೀರಿ. ಯಾವ ರೀತಿಯಾಗಿ ಕಾರ್ಯಾಚರಣೆ ಆಗ್ತಾ ಇದೆ, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ರೈಟ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ನಾವು ಸಂಪರ್ಕ ಮಾಡುವುದಕ್ಕೆ ಪ್ರಯತ್ನವನ್ನ ಪಡ್ತೀವಿ. ಈಶ್ವರ ಮಲ್ಪೆ ತಂಡದಿಂದ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಹಳೆಯ ಸೇತುವೆ ಮುರಿದು ನದಿಗೆ ಬಿದ್ದಿದ್ದಂತಹ ಲಾರಿಯ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಏನು ನಾಗೇಂದ್ರ ಬಾಬು, ಸದ್ಯಕ್ಕೆ ಕಾರ್ಯಾಚರಣೆ ಯಾವ ರೀತಿಯಾಗಿ ಆಗ್ತಾ ಇದೆ, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ರಮ್ಯಾ ನೋಡಿ, ಈಗಷ್ಟೇ ಆ ಒಂದು ಜಾಗದಲ್ಲಿರುವಂಥ ಟ್ರಕ್ನ ಬಳಿ ತೆರಳಿ ಅಲ್ಲಿ ಕಬ್ಬಿಣದ ರೋಪ್ವೆಗಳನ್ನ ಕಟ್ಟಿ ಈಗ ಅದನ್ನ ಎಳೆಯೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಪ್ರಮುಖವಾಗಿ ಈಶ್ವರ್ ಮಲ್ಪೆ ತಂಡ ಇಲ್ಲಿಗೆ ಆಗಮಿಸಿ ಅದನ್ನ ಕಟ್ಟುವಂಥ ಕೆಲಸವನ್ನ, ಅಂದರೆ ರೋಪ್ವೆಯನ್ನು ಏನು ಕಟ್ಟುವಂಥ ಸಹಾಯವನ್ನ ಕೂಡ ಮಾಡಿದ್ರು. ನೋಡಿ, ಈಗ ಈಶ್ವರ್ ಮಲ್ಪೆ ಅವರು ಕೂಡ ಇಲ್ಲಿದ್ದಾರೆ. ಅವ್ರನ್ನ ಮಾತನಾಡಿಸುವಂಥ ಕೆಲಸವನ್ನ ಮಾಡ್ಕೊಂಡು ಅವರ ಟೀಮ್ ಕೂಡ ಇಲ್ಲಿದೆ. ನೋಡಿ, ಇಲ್ಲಿ ಇಬ್ಬರು ಒಟ್ಟು 3 ಜನ ಅಲ್ಲಿಗೆ ತೆರಳಿ ಪ್ರಮುಖವಾಗಿ ಒಳಗಡೆ ಹೋಗಿ ಆ ಒಂದು ಕಬ್ಬಿಣದ ರೋಪನ್ನ ಕಟ್ಟುವಂತ ಕೆಲಸವನ್ನ ಮಾಡಿದ್ರು. ಈಶ್ವರ್ ಮಲ್ಪೆ ಸರ್, ಈಶ್ವರ್ ಮಲ್ಪೆ ಅವರೇ ನೋಡಿ, ಈಗ ಈಶ್ವರ್ ಮಲ್ಪೆ ಅವರು ಟೀಮ್ ನೋಡಿ, ಇಲ್ಲಿ ಇವತ್ತು ಶಿರೂರು ಗುಡ್ಡ ಕುಸಿತ ಕಾರ್ಯಾಚರಣೆಯನ್ನ ಇವತ್ತು ಸ್ವಲ್ಪ ಮಟ್ಟಿಗೆ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಲಾಗಿತ್ತು. ಆದ್ರೆ ಪ್ರಮುಖವಾಗಿ ಅವರು ಈಶ್ವರ್ ಮಲ್ಪೆ ಅವರಿಗೆ ರೆಸ್ಟ್ ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತು ಅವರಿಗೆ ರೆಸ್ಟ್ ತಗೋತಾರೆ ಅಂತ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ವಿ. ಆದ್ರೆ ಇಲ್ಲಿ ಈ ಒಂದು ಕಾರ್ಯಾಚರಣೆಗೆ ಅವರು ಸಹಾಯವನ್ನ ಮಾಡೋದಕ್ಕೆ ಬಂದಿದ್ರು. ಈಶ್ವರ್ ಮಲ್ಪೆ ಅವರು ಈಗ ಒಳಗಡೆ ಹೋಗಿದ್ರಿ, ಅಲ್ಲಿ ಆ ಒಂದು ಲಾರಿಗೆ ರೋಪನ್ನ ಕಟ್ಟುವಂತ ಕೆಲಸವನ್ನ ನಿಮ್ಮ ತಂಡ ಮಾಡ್ತು. ಈಗ ಅಲ್ಲಿ ಎಷ್ಟು ಕಷ್ಟ ಆಯ್ತು, ಒಳಗಡೆ ಏನೆಲ್ಲ ನೀವು ಸಾಹಸ ಮಾಡಿ ಆ ರೋಪನ್ನ ಕಟ್ಟುವಂತ ಕೆಲಸವನ್ನ ಮಾಡಿದ್ರಿ? ಅಲ್ಲಿ ಕೆಳಗಡೆ ಅಂದರೆ ನಮ್ಮ ಈ ಬ್ರಿಡ್ಜಿಯ ಮೇಲ್ಭಾಗ ಒಂದು ಸೈಡ್ ಬಿದ್ದಿದೆ, ಅದರಲ್ಲಿ ದೊಡ್ಡದೊಂದು ಕೇಬಲ್ ಒಂದು ತಡೆ ಹಿಡಿದಿದೆ. ಆ ತಡೆ ಹಿಡಿದಾಗ ಆ ಕೇಬಲನ್ನು ಕಟ್ ಮಾಡಿದ್ರೆ ಈಗ ಮೇಲ್ಭಾಗಕ್ಕೆ ತರಲಿಕ್ಕೆ ಆಗ್ತದೆ. ಕೆಳಗೆ ಹೋಗುವ ತುಂಬ ಗಾಡಿಯ ಭಾಗಗಳು ಮುಂಚಾದ ಚೂಪುಗಳು ತಾಗ್ತಾ ಇರ್ತದೆ. ಬೆಳಗ್ಗೆ ಹೋಗಿದ್ದಾರೆ ಒಬ್ಬರು ಇಲ್ಲಿನ ಡ್ರೈವರು, ಪಾಪ ಅವರಿಗೆ ಸಹ ತಲೆಗೆಲ್ಲ ಪೆಟ್ಟಾಗಿದೆ. ಈಗ ನಾವು ಅಲ್ಲಿ ಕಾರ್ಯಾಚರಣೆ 3 ರೋಪುಗಳನ್ನು ಹಾಕಿ ಬಂದಿದ್ದೇವೆ. ಈಗ ಎಳೆಯೋದಕ್ಕೆ ಸಾಧ್ಯ ಆಗುತ್ತಾ ಒಂದ್ ವೇಳೆ ಕಟ್ಟ ಆಗ್ಬಿಟ್ರೆ ಅಂತೇಳಿ? ಈಗ ನೀವು ಕೆಳಗಡೆ ಹೋದಾಗ ಯಾವ ರೀತಿ ಸ್ಥಿತಿ ಇತ್ತು ಅಂತೇಳಿ? ಈಗ ಅದು ಒಂದು ಜೋಕಾಲಿಯಲ್ಲಿ ಹೇಗೆ ಒಂದು ರೋಪಲ್ಲಿ ಸಿಕ್ಕಾಕೊಂಡಿದೆ ಆ ತರ ಇದೆ. ಜೋಕಾಲಿಯಲ್ಲಿ ಗಾಳಿ ಸಿಕ್ಕಾಕೊಂಡಿದೆ, ಆ ರೋಪನ್ನು ಕಟ್ ಮಾಡಬೇಕು, ಆಮೇಲೆ ಮೇಲೆ ಬರ್ತದೆ. ಅದು ಆ ಸ್ಲ್ಯಾಬ್ ಮೇಲೆ ಕೂತಿದೆಯಲ್ಲ ರೀ? ಅರ್ಧ ಭಾಗ ಸ್ಲ್ಯಾಬ್ ಮೇಲೆ ಇದೆ ಅದ್ರದ್ದು. ನೋಡಿ, ಈಗ ರಮ್ಯಾ, ಅದು ಈಶ್ವರ್ ಮಲ್ಪೆ ತಂಡ ಅವರು ಅಲ್ಲಿ ನೋಡಿ, ಈಗ ಅಲ್ಲಿ ಲಾರಿ ನಮ್ಮ ಕ್ಯಾಮರಾಮನ್ ಕಿರಣ್ ಈಗ ತೋರಿಸ್ತಾರೆ ನೋಡಿ. ಆ ಜಾಗದಲ್ಲಿ ಇಷ್ಟೊತ್ತರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಇದ್ದು ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡುವಂತ ಕೆಲಸವನ್ನ ಮಾಡಿದ್ವಿ. ಆ ಜಾಗದಲ್ಲಿರುವಂತ ಲಾರಿಗೆ ಕಬ್ಬಿಣದ ರೋಪನ್ನ ಕಟ್ಟಲಾಗಿದೆ. ಜೊತೆಗೆ ಈಗ ಅದನ್ನ ಪ್ರಮುಖವಾಗಿ ಎಳೆಯುವಂತ ಕೆಲಸಗಳು ಕೂಡ ಆಗುತ್ತೆ. ಸೊ ಈಗ ನಾವು ನೋಡಿ, ಈಗ ಪ್ರಮುಖವಾಗಿ 4 ಕ್ರೇನ್ಗಳನ್ನ ಇಟ್ಟುಕೊಂಡು ಆ 4 ಕ್ರೇನ್ಗಳ ಮೂಲಕ ಅದನ್ನ ಎಳೆಯುವಂತ ಕೆಲಸವನ್ನ ಕೂಡ ಮಾಡಲಾಗುತ್ತೆ. ಈಗ IRB ಅವರಾಗಿರುವಂಥ ಅರುಣ್ ಇದ್ದಾರೆ, ಅವರು ಅರುಣ್ ಅವ್ರನ್ನ ಮಾತಾಡ್ತೀನಿ ಸರ್. ಈಗ 4 ಕ್ರೇನ್ಗಳನ್ನ ಇಟ್ಟುಕೊಂಡು ಆ ಒಂದು ರೋಪನ್ನ ಕಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ. ಈಗ ಅದು ಎಷ್ಟು ಸಕ್ಸಸ್ ಆಗುತ್ತೆ ಅನ್ನೋ ಕಾನ್ಫಿಡೆಂಟ್ ಇದೆ? 90% ಸಕ್ಸಸ್ ಆಗ್ತದೆ ಸರ್. ನಾವು 100% ಇಟ್ಕೊಂಡಿದ್ವಿ, ಬಟ್ ಹೋಪ್ ಇದೆ ಅದು. ಬಟ್ ಅದರದ್ದು ಅಭಾವ ಏನಿದೆ ನಮ್ಗೆ ಗೊತ್ತಿಲ್ಲ. ಬಟ್ ನಾವು ಇಷ್ಟೆಲ್ಲ ಕ್ರೇನ್ ತಂದು ಇಟ್ಟಿದ್ದೀವಿ ಎಲ್ಲ ಬದಿಗೂ. ನಾವು ಸಕ್ಸಸ್ ಮಾಡ್ಬೇಕಂತಿದ್ವಿ, ಬಟ್ ನಮ್ಮ ಟೆಕ್ನಿಷಿಯನ್ ಎಲ್ಲ ಬಂದಿದ್ದಾರೆ ಕ್ರೇನ್ದವರು, ಅವರೆಲ್ಲ
ಲಾರಿ ತೆಗ್ದಿದ್ದಾರೆ ಸಿಕ್ಕಾಬಟ್ಟೆ ಎಲ್ಲ ಕಡೆಗೂ. ಬಟ್ ಈಗ ನಾವು ಅವ್ರ ಹೋಪ್ ಮೇಲೆ ನಾವು ಮಾಡೋದು ಕೆಲಸ ಅಷ್ಟೇ, ಮತ್ತೇನಿಲ್ಲ. ನಿನ್ನೆ ಯಾಕೆ ತಡ ಆಗಿತ್ತು? ಕಾಳಿ ನದಿಯಲ್ಲಿ ಬಿದ್ದಂಥ ಲಾರಿಯನ್ನ ಎತ್ತೋದಕ್ಕೆ ಕಳೆದ 2 ದಿನಗಳಿಂದ ಕಾರ್ಯಾಚರಣೆ ನಡೀತಾ ಇದೆ. ಪ್ರಮುಖವಾಗಿ ಇವತ್ತಿನ ಈ ಒಂದು ಕಾರ್ಯಾಚರಣೆಗೆ ಕೈ ಜೋಡಿಸೋದಕ್ಕೆ ಈಶ್ವರ್ ಮಲ್ಪೆ ಮುಳುಗು ತಜ್ಞರು ಆಗಮಿಸಿದ್ದಾರೆ. ಅವ್ರನ್ನ ಮೊದಲಿಗೆ ನೋಡಿ, ನಾವೀಗ ಆ ಒಂದು ದೋಣಿಯಲ್ಲಿದ್ದೀವಿ. ಅದೇ ಒಂದು ಜಾಗದಲ್ಲಿ ಆ ಒಂದು ಲಾರಿ ಬಿದ್ದಿರುವಂಥದ್ದು. ಲಾರಿಯನ್ನ ರೋಪೆ ಕಟ್ಟುವ ಮೂಲಕ ಅದನ್ನ ಇಲ್ಲಿಂದ ದಡಕ್ಕೆ ಎಳೆಯುವಂಥ ಕೆಲಸಗಳು ಕೂಡ ಆಗುತ್ತೆ. IRB ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ಮುಂದಾಗಿದ್ದು ಸಾಕಷ್ಟು ಒಂದು ರೀತಿಯಲ್ಲಿ ಕಾರ್ಯಾಚರಣೆ ನಡೆಸೋದಕ್ಕೆ ಒಂದು ಹರಸಾಹಸವನ್ನ ಪಡ್ತಾ ಇದ್ದಾರೆ ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ. ನೋಡಿ, ಅವತ್ತು ಈ ಒಂದು ಬ್ರಿಡ್ಜ್ ಕೊಲಾಪ್ಸ್ ಆಗಿ ಬಿದ್ದಂಥ ಸಂದರ್ಭದಲ್ಲಿ ಈ ಲಾರಿಯಲ್ಲಿದ್ದಂಥ ಒಬ್ಬ ಚಾಲಕನನ್ನ, ಅದನ್ನು ಕೂಡ ನದಿಯಲ್ಲಿ ಬಿದ್ದಿತ್ತು, ಕಾಳಿ ನದಿಯಲ್ಲಿ. ಆ ಲಾರಿಯ ಮೇಲೆ ಬಂದು ಆತ ರಕ್ಷಣೆಗಾಗಿ ಕಾದು ಕುಳಿತಿದ್ದ. ಆಗ ಆ ಸಂದರ್ಭದಲ್ಲಿ ಆತನನ್ನ ಕಾಪಾಡೋದಕ್ಕೆ ಸುಮಾರು 5 ಜನರು, ಪ್ರಮುಖವಾಗಿ ಸ್ಥಳೀಯರು, ಸಾಕಷ್ಟು ಹರಸಾಹಸವನ್ನ ಕೂಡ ಪಟ್ಟಿದ್ರು. ಹಾಗಾಗಿ ಆ ಚಾಲಕ ಈ ಲಾರಿಯನ್ನ ಮೇಲಕ್ಕೆ ಎತ್ತಬೇಕು ಅಂತೇಳಿ ಎಲ್ಲೋ ಒಂದು ಕಡೆ ಕಣ್ಣೀರನ್ನ ಹಾಕ್ತಾ ಇದ್ದ. ಆ ಲಾರಿಯನ್ನ ಮೇಲಕ್ಕೆ ಎತ್ತುವ ಸಲುವಾಗಿ ಈಗ ಪ್ರಮುಖವಾಗಿ ಈಶ್ವರ್ ಮಲ್ಪೆ ಅವರು ಕೂಡ ಒಂದು ಕೈ ಜೋಡಿಸುವಂಥ ಕೆಲಸವನ್ನ ಮಾಡಿದ್ದಾರೆ. ನಾನೀಗ ಈಶ್ವರ ಮಲ್ಪೆ ಅವ್ರನ್ನ ಮಾತಾಡ್ತೀನಿ. ಈಶ್ವರ್ ಮಲ್ಪೆ ಅವರೇ, ನೋಡಿ, ಈಗ ಶಿರೂರು ಗುಡ್ಡ ಕುಸಿದ ಕಾರ್ಯಾಚರಣೆಯಲ್ಲಿ ಕೂಡ ಭಾಗಿಯಾಗಿದ್ರಿ. ಇವತ್ತು ಫ್ರೀ ಸಿಕ್ತು, ಏನೋ ರೆಸ್ಟ್ ಮಾಡ್ತಾರೆ ಅಂತ ನಾವು ಕೂಡ ಅಂದ್ಕೊಂಡಿದ್ದೆ. ಆದರೆ ನೀವು ಇಲ್ಲಿಗೆ ಬರ್ತೀವಿ ಅಂತ ನಾವು ಕೂಡ ಗೆಸ್ ಮಾಡಿರಲಿಲ್ಲ. ಇಲ್ಲ, ಯಾಕೆಂದರೆ ನಾವು ಜನಗಳಿಗೋಸ್ಕರ ಇರೋದು. ಜನಗಳು ಎಲ್ಲಿ ಕಷ್ಟ ಅಂತ ಹೇಳಿದ್ರೆ ಅಲ್ಲಿ ನಾವು ಹೋಗಬೇಕು. ನಮಗೆ ಯಾವತ್ತೊಂದು ರೆಸ್ಟ್ ಅಂತ ಯಾವತ್ತೂ ಮಾಡಬಾರ್ದು. ಯಾಕೆಂದ್ರೆ ನಮಗಂತ ಅವರು ಕಾಯ್ತಾ ಇರ್ತಾರೆ ಏನೋ ಕಷ್ಟದಲ್ಲಿ. ಆ ಜಾಗಕ್ಕೆ ನಾವು ಹೋಗುವ ಒಂದು ನಮ್ಮ ಒಂದು ಕನಸು. ಏನಾದರೂ ಯಾರೇ ಕಷ್ಟ ಇರಲಿ, 24 ಗಂಟೆ ನಾವು ಸೇವೆಯಲ್ಲಿ ಇರ್ತೀವಿ. ಎಷ್ಟೊತ್ತಿಗೆ ಫೋನ್ ಮಾಡಲಿ, ನಮ್ಮ ಕರ್ನಾಟಕ ಅಲ್ಲ ಇಡೀ ದೇಶದಲ್ಲಿ ಎಲ್ಲಿ ಕರೆದು ಸಹ ನಾವು ಖಂಡಿತವಾಗಿ ಹೋಗ್ತೀವಿ. ಈಗ ಇಲ್ಲಿ ಯಾವ ಥರ ನಿಮ್ಮ ಒಂದು ಸಹಾಯ ಸಿಗುತ್ತೆ ಅವ್ರಿಗೆ? ಇಲ್ಲಿ ಅಂದರೆ ಕೆಳಗಡೆ ಹೋಗಿ ನಾವು ಆ ಲಾರಿಯನ್ನು ಎಳಲಿಕ್ಕೆ ನಾವು ಇದರ ಚಾಸಿ ಭಾಗಕ್ಕೆ, ಅಡಿಭಾಗಕ್ಕೆ ಹೋಗಿ, ನೀರಿನ ಒತ್ತಡ ಜಾಸ್ತಿ ಉಂಟು. ಆ ಅಡಿಭಾಗ ಹೋಗಿ ಚಾಸಿ ಅಡಿಯಲ್ಲಿ ನಾವು ನಮ್ಮ ರೋಪನ್ನು ಹಾಕಿ ಆ ಸ್ಕ್ರೈನ್ ಅವರಿಗೆ ನಾವು ಕೊಡ್ತೇವೆ. ಆಮೇಲೆ ಇಲ್ಲಿಂದ ಅವರು ಅದನ್ನು ತೆರವು ಮಾಡೋ ಕೆಲಸವನ್ನು ನಮ್ಮ ಸ್ಕ್ರೈನ್ ಅವರು ಮಾಡ್ತಾರೆ. ನೋಡಿ, ಇದು ಈಶ್ವರ್ ಮಲ್ಪೆ ಅವರ ಮಾತು. ನೋಡಿ, ಜನರ ಸೇವೆಗೋಸ್ಕರ ನಾವು ಇರೋದು ಅಂತ ಹೇಳ್ತಾರೆ. ಇದು ನಿಜಕ್ಕೂ ಕೂಡ ಅವರ ಮನಸ್ಥಿತಿ ಎಂಥದ್ದು, ಎಂಥ ದೊಡ್ಡ ಗುಣ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆದಷ್ಟು ಬೇಗ ಈ ಒಂದು ಲಾರಿಗೆ ಕೆಳಭಾಗಕ್ಕೆ ಹೋಗಿ ರೋಪೆಯನ್ನು ಕಟ್ಟುವಂಥ ಕೆಲಸ ಆಗಲಿ. ಅದೇ ರೀತಿಯಾಗಿ IRB ಅವರ ಈ ಒಂದು ಕಾರ್ಯಾಚರಣೆ ಕೂಡ ಯಶಸ್ಸು ಸಿಗಲಿ ಅಂತೇಳಿ ನಾವು ಕೂಡ ಆಶಿಸ್ತೀವಿ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಕಾರವಾರ. ಮತ್ತೊಂದು ಕಡೆ ಗಮನಿಸ್ತಾ ಇದ್ರಿ ಎಷ್ಟು ರಿಸ್ಕ್ ಅನ್ನ ತೆಗೆದುಕೊಂಡು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇದು ಅಂತಿಂತ ಕೆಲಸ ಅಂತೂ ಅಲ್ಲ. ಲಾರಿಯನ್ನ, ಅಷ್ಟು ಬಹುದೊಡ್ಡ ಲಾರಿಯನ್ನ ಹೊರಗಡೆ ತೆಗೆದುಕೊಂಡು ಬರೋದಿದೆಯಲ್ಲ, ಅದು ಬಿಗ್ಗೆಸ್ಟ್ ಚಾಲೆಂಜ್ ಅಂತಾನೆ ಹೇಳ್ಬೋದು. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಾಗೇಂದ್ರ ಬಾಬು, ಈಗಷ್ಟೇ ನಾವು ಗಮನಿಸ್ತಾ ಹೋಗ್ತಾ ಇದ್ವಿ, ಬಿಗ್ಗೆಸ್ಟ್ ಚಾಲೆಂಜ್ ಅಂತಾನೆ ಹೇಳ್ಬೋದು ಇದನ್ನ ಹೊರಗಡೆ ತೆಗೆದುಕೊಂಡು ಬರೋದು. ಬಹುದೊಡ್ಡ ಲಾರಿ ಆಗಿರೋದ್ರಿಂದ ಕಾರ್ಯಾಚರಣೆ ಒಂದು ಕಡೆಗೆ ಯಾವ ರೀತಿಯಾದಂತಹ ಅಡೆತಡೆಗಳು ಏನಾದರೂ ಉಂಟಾಗ್ತಾ ಇದೆಯಾ? ಈ ಕುರಿತ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ಈಶ್ವರ್ ಮಲ್ಪೆ ತಂಡದಿಂದ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಎಲ್ಲೋ ಒಂದು ಕಡೆ ಈಶ್ವರ್ ಅವರು ರೆಸ್ಟ್ ತೆಗೆದುಕೊಳ್ತಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆದರೆ ನಾವಿರೋದು ಜನಗಳ ಸೇವೆ ಮಾಡೋದಕ್ಕೆ, ಈ ಹಿನ್ನೆಲೆಯಲ್ಲಿ ನಾವು ಕೆಲಸವನ್ನ ಮಾಡೋದಕ್ಕೆ ಬಂದಿದ್ದೇವೆ ಅನ್ನುವಂತಹ ಮಾತುಗಳನ್ನ ಕೂಡ ಹೇಳಿದ್ರು. ಅವರ ಕಾರ್ಯವೈಖರಿಗೆ ನಿಜಕ್ಕೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು. ಆ ರೀತಿಯಾಗಿ ಕಾರ್ಯಾಚರಣೆಯನ್ನ ನಿರಂತರವಾಗಿ ಮಾಡ್ಕೊಳ್ತಾ ಬರ್ತಾ ಇದೆ.